ನೀವು ನೋಡ್ಬೋದು ಇವಾಗ ಎಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿದೆ ಅಂತ. ನಾವು ಅದಕ್ಕೆ ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ನೊರೆ ಶುರುವಾಗಬೇಕು, ಅಂದರೆ ಬಬ್ಬಲ್ಸ್ ಎಲ್ಲ ಬರ್ತಾ ಹೋಗಬೇಕು. ಆವಾಗ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ. ತುಂಬ ನೀವು ಜಾಸ್ತಿ ಎಣ್ಣೆ ಕಾಯಿಸ್ಕೊಂಡ್ಬಿಟ್ಟಿದ್ರೆ ಹಾಕಿದ ತಕ್ಷಣ ಬೇಗ ಕಪ್ಪಾಗೋ ಚಾನ್ಸಸ್ ಇರುತ್ತೆ, ಮತ್ತು ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಆ ರೀತಿಯಾಗಿ ಬರಬಾರ್ದು ಅಂದರೆ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಎಣ್ಣೆಗೆ ಈ ಥರ ಹಿಂಗೆ ನೋಡಿ ರೋಲ್ ಮಾಡಿಕೊಂಡು ನಾವಿಲ್ಲಿ ಮಿಕ್ಸ್ಚರನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಇಟ್ಟು ಹದವಾಗಿದ್ದರೆ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಸ್ವಲ್ಪ ಹದ ಹೆಚ್ಚು ಕಮ್ಮಿ ಆಯಿತು ಅಂದರೂ ಕೂಡ ಇಷ್ಟು ಚೆನ್ನಾಗಿ ಬರೋದಿಲ್ಲ. ನಾನು ಹೇಳಿದ್ದೀನಿ ಆಲ್ರೆಡಿ, ಗಟ್ಟಿಯಾದರೆ ಹೇಗಾಗತ್ತೆ, ತೆಳುವಾದರೆ ಹೇಗಾಗತ್ತೆ ಅಂತ. ಅದಕ್ಕೆ ಹೇಳಿದ್ದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ. ನೋಡಿ ಈ ಥರ ಹಿಂಗೆ ಬೇಗ ಬೆಂದ್ಬಿಡುತ್ತೆ, ಯಾಕಂದರೆ ಇದು ತೆಳುವಾಗಿ ಇರುತ್ತೆ ಅಲ್ವಾ. ಚಕ್ಲಿ ಅಷ್ಟು ಟೈಮ್ ತೊಗೊಳ್ಳಲ್ಲ, ಚಕ್ಲಿ ಸ್ವಲ್ಪ ದಪ್ಪ ಇರುತ್ತೆ. ಸೊ ಇದೇನು ಆ ಥರ ಇರೋದಿಲ್ಲ, ಬೇಗ ಫ್ರೈ ಆಗಿಬಿಡುತ್ತೆ ಎಣ್ಣೆಯಲ್ಲಿ. ಇದನ್ನು ಉಲ್ಟಾ ಮಾಡಿ ಒಂದ್ಸಲ, ಅಲ್ಲೂ ಕೂಡ ಬಬಲ್ಸ್ ಕಮ್ಮಿ ಆಗೋ ತನಕ ನೋಡಿ ಬಬಲ್ಸ್ ಕಡಿಮೆ ಆಗಿದೆ. ಈ ಟೈಮ್ನಲ್ಲಿ ಇದು ರೆಡಿ ಆಗಿದೆ ಅಂತ ನೋಡ್ತಾ ಇರ್ಬೋದು. ಎಣ್ಣೆನ ಸ್ವಲ್ಪ ಕೂಡ ಅಬ್ಸರ್ವ್ ಮಾಡ್ಕೊಂಡಿರಲಿಲ್ಲ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ. ನಾನು ಇದನ್ನು ಒಂದು 4 ಬ್ಯಾಚ್ ಆಗಿ ನಾನು ಇದನ್ನು ಮಿಕ್ಸ್ಚರನ್ನು ರೆಡಿ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಒಂದೇ ಬ್ಯಾಚಿಗೆ ಆಗೋದಿಲ್ಲ, ನಾವೆಲ್ಲ ಚಿಕ್ಕ ಬಾಣಲಿ ಇಟ್ಕೊಂಡಿರ್ತೀವಿ ಅಲ್ವಾ. ಸೊ ಅದರಿಂದ ಒಂದು 4ರಿಂದ 5 ಸಲ ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ. ಆ ಒಂದು ಅಪ್ರಿಸಿಯೇಷನ್ ನಮಗೆ ಸಿಗುತ್ತೆ ಸ್ನೇಹಿತರೆ, ಖುಷಿ ಆಗುತ್ತೆ ನಮಗೆ. ನಾವು ಮಾಡಿರೋವಂಥ ರೆಸಿಪಿ ಚೆನ್ನಾಗಿ ಬಂತು ಅಂದರೆ ನಮ್ಮಷ್ಟು ಖುಷಿ ಪಡೋ ಅಂಥವ್ರು ಯಾರೂ ಕೂಡ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ, ಒಣಗಿರೋ ಅಂಥ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಬೇಗ ಆಗಿಬಿಡುತ್ತೆ, ಅದು ಜಸ್ಟ್ ಹಿಂಗೆ ಓಪನ್ ಆಗುತ್ತೆ ಸ್ನೇಹಿತರೆ, ಅಷ್ಟಾದರೆ ಸಾಕು, ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿನೇ ಫ್ರೈ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಾಗತ್ತೆ. ಹೇಳಿದ್ನಲ್ವ, ಈ ರುಚಿ ನಮಗೆ ಆಚೆ ತಂದು ತಿನ್ನೋದ್ರಲ್ಲಿ ಸಿಗೋದಿಲ್ಲ. ಅದೇ ರೀತಿಯಾಗಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಮ್ಗೆ ಇರೋದಿಲ್ಲ ಸ್ನೇಹಿತರೆ. ಬಟ್ ಮನೆಯಲ್ಲೇ ಮಾಡಿ ತುಂಬ ಸ್ಯಾಟಿಸ್ಫೈ ಆಗುತ್ತೆ ಎಲ್ರಿಗೂ ಕೂಡ. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1-2 ತೊಗೊಂಡಿದ್ದೀನಿ. ಜಸ್ಟ್ ಅದು ಡೆಕೋರೇಷನ್ಗೆ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಗಾರ್ನಿಷ್ ಮಾಡೋದಕ್ಕೆ 2 ಬ್ಯಾಡಗಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಕರಿಬೇವಿನ ಸೊಪ್ಪು ಎಳೆದಾಗಿರೋ ಅಂಥದ್ದು, ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಗನೆ ಫ್ರೈ ಆಗಿಬಿಡುತ್ತೆ, ಅದು ಕೂಡ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ನೋಡಿ ಪೂರ್ತಿಯಾಗಿ ರೆಡಿಯಾಗಿದೆ. ಬನ್ನಿ ಇವಾಗ ಒಂದೊಂದನ್ನೇ ನೀಟಾಗಿ ಜೋಡಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಆಶ್ಚರ್ಯ ಆಗೋಗ್ಬಿಡ್ತು, ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ಹೇಳಿ. ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ಆಚೆ ತರೋದೇ ಬೇಡಮ್ಮ, ಮನೆಯಲ್ಲೇ ಪ್ರಿಪೇರ್ ಮಾಡಿಬಿಡ್ಬೋದಲ್ವ ಈ ಥರ ಅಂತ ಹೇಳ್ತಾಯಿದ್ರು. ನನಗೂ ಒಂದು ಖುಷಿ ಆಗೋಯಿತು. ಮನೆಯವರು, ಮಕ್ಕಳು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟರು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವನ್ ಇದು ಬಾಯಿಗಿಟ್ರೆ ಕರಗುತ್ತೆ ಅಂತ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ನೀವೇ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಆಗ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಪೀಸ್ ಆಗುತ್ತೆ. ನೀವು ಸ್ವಲ್ಪ ಕೈನಲ್ಲಿ ಈ ಥರ ಹಿಂಗೆ ಪುಡಿ ಮಾಡಿಕೊಂಡ್ರೆ ಸಾಕು, ಅವಾಗ ನಮಗೆ ಮಿಕ್ಸ್ಚರ್ ಅದಕ್ಕೆ ಬಂದ್ಬಿಡುತ್ತೆ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ. ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಕಡಲೆ ಬೀಜ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹುರಿಗಡಲೆ ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನನಗೆ ಎಣ್ಣೆಲಿ ಫ್ರೈ ಮಾಡಿದ್ದು ಅಷ್ಟು ಇಷ್ಟ ಆಗೋದಿಲ್ಲ, ತುಂಬ ಚೆನ್ನಾಗಿ ಕ್ರಿಸ್ಪಾಗಿತ್ತು ಹುರಿಗಡಲೆ ಕೂಡ. ಸೊ ಅದನ್ನು ಕೂಡ ನಾನಿಲ್ಲೇ ಆ್ಯಡ್ ಮಾಡಿದೆ. ಮತ್ತು ಉಪ್ಪು ಖಾರ ಅದೇನು ಹಾಕೋ ಅವಶ್ಯಕತೆ ಇರೋದಿಲ್ಲ, ನಾವು ಆಲ್ರೆಡಿ ಆ ಒಂದು ಹಿಟ್ಟಿಗೆ ನಾವು ಉಪ್ಪು ಖಾರ ಕರೆಕ್ಟಾಗಿ ಹದವಾಗಿ ಹಾಕ್ಕೊಂಬಿಟ್ರೆ ಸೊ ಇಲ್ಲಿ ಕರೆಕ್ಟ್ ಇರುತ್ತೆ ಸ್ನೇಹಿತರೆ. ಉಪ್ಪು ಕಡಿಮೆ, ಖಾರ ಕಡಿಮೆ ಆ ಥರ ಏನೂ ಇರೋದಿಲ್ಲ. ತುಂಬ ಚೆನ್ನಾಗಾಗಿತ್ತು. ಒಂದು ಸಲ ನೀವು ಈ ರೀತಿಯಾಗಿ ಮನೆಯಲ್ಲೇ ಟ್ರೈ ಮಾಡಿ. ನೀವು ಹೇಳಿದ್ನಲ್ವ, ನಿಮ್ಮ ಮನೆಯಲ್ಲಿ ಅಷ್ಟು ಖುಷಿ ಪಡ್ತಾರೆ. ಬೇಕ್ರಿ ಸ್ಟೈಲ್ನಲ್ಲಿ, ಬಟ್ರ್ ಸ್ಟೈಲ್ನಲ್ಲಿ ಮಾಡೋ ಅಂಥ ಮಿಕ್ಸ್ಚರ್, ಕಡಲೆ ಹಿಟ್ಟಿಂದ ಮಾಡಿರೋ ಅಂಥ ಮಿಕ್ಸ್ಚರ್ ರೆಡಿ ಆಗಿದೆ ಸ್ನೇಹಿತರೆ. ಸರ್ವ್ ಮಾಡೋದೊಂದೇ ಬಾಕಿ ಇರೋದು. ತಿಂದವರು ಟೇಸ್ಟ್ ಮಾಡಿ ಹೇಳಬೇಕು ಹೇಗಿದೆ ಅಂತ. ನೀವು ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು ಈ ರೆಸಿಪಿಯನ್ನು. ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನನಗೂ ಒಂದು ಖುಷಿ ಇರುತ್ತೆ ಯಾವ ರೀತಿಯಾಗಿ ಬಂದಿದೆ ಅಂತ. ನಾನು ಇದರಲ್ಲಿ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ಮುಚ್ಚು ಮರೆ ಮಾಡಿಲ್ಲ. ನಾನು ವಿಡಿಯೋದಲ್ಲಿ ಏನು ತೋರಿಸಿದ್ದೀನಿ ಅಷ್ಟನ್ನೇ ಹಾಕಿರೋದು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ?